ಗುರುಭ್ಯೋ ನಮಃ ಹರಿ ಓಂ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಗಳವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಹಿಮವಂತ ಋತು ಪೌಷಮಾಶೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಮಂಗಳವಾಸರದಲ್ಲಿ ಇವತ್ತಿನ ತಿಥಿ ಪ್ರಥಮ. ಇವತ್ತಿನ ನಕ್ಷತ್ರೆ ಪುನರ್ವಸು ನಕ್ಷತ್ರೆ. ಮಂಗಳವಾಸರದಲ್ಲಿ ಇವತ್ತಿನ ಸಂಕ್ರಮಣ ಅಂದ್ರೆ ವಿಶೇಷವಾಗಿ ಮಕರ ಸಂಕ್ರಾಂತಿಯ ವಿಶೇಷ ದಿವಸ ಅಂತಲೂ ಕೂಡ ಹೇಳುವಂಥದ್ದು. ಇವತ್ತಿನ ಇಪಿಸ್ಸ ಫಲಗಳಿಗೆ ದ್ವಾದಶ ರಾಶಿಗಳ ಸಂಕ್ರಮಣದ ಒಂದಷ್ಟು ಫಲಗಳನ್ನು ತಿಳ್ಕೊಳ್ಳೋದಾದ್ರೆ, ದ್ವಾದಶ ರಾಶಿಗಳಲ್ಲಿ ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷ ಲಗ್ನದವರಿಗೆ ನೂತನವಾಗಿ ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗ ಸ್ಥಳಗಳಲ್ಲಿ ಒಂದಿಷ್ಟು ಬಡ್ತಿ ಸಿಗುವಂಥದ್ದು, ಮೇಲಧಿಕಾರಿಗಳ ಪ್ರಶಂಸೆಗೆ ನೀವು ಒಳಗಾಗುವಂಥದ್ದು, ನಿಮ್ಮ ಉದ್ಯೋಗ ಸ್ನೇಹಿತರ ಜೊತೆ ಒಂದಿಷ್ಟು ವಿಶ್ವಾಸದಲ್ಲಿರುವಂಥದ್ದು, ನಿಮಗೆ ಕಷ್ಟ ಕಾರ್ಪಣ್ಯಗಳಿಗೆ ನಿಮಗೆ ಒಂದಿಷ್ಟು ಎಲ್ಲಾ ವಿಚಾರದ ಸಹಾಯ ಹಸ್ತ ಬರುವಂಥದ್ದು, ನಿಮಗೆ ಒಂದಿಷ್ಟು ಸದೃಢವಾದಂತಹ ದಿನಮಾನ ಅಂತಾನೆ ಹೇಳುವಂಥದ್ದು. ಜೊತೆಗೆ ಆರೋಗ್ಯದಲ್ಲಿ ಎಚ್ಚರಿಕೆಯಾಗಿರತಕ್ಕದ್ದಾಗಿರುತ್ತೆ. ಯಾಕೆ ಅಂತಂದ್ರೆ ಒಂದಿಷ್ಟು ವಿಚಾರಗಳಲ್ಲಿ ನೀವು ಅತಿಯಾದಂತಹ ಗಾಬರಿ ಆಗುವಂಥದ್ದು, ವಿಚಾರಗಳನ್ನ ನೀವು ತಗೊಳ್ತೇನೆ ಇರೋದು ತುಂಬಾ ಒಳಿತು. ವಾಹನಗಳಲ್ಲಿ ಚಲಾವಣೆ ಮಾಡಬೇಕಾದ್ರೆ ಒಂದಿಷ್ಟು ಅವಘಡಗಳ ಸಂಭವಗಳಿರುತ್ತೆ, ಕಟ್ಟೆಚ್ಚರ. ಮೇಷರಾಶಿ ಮೇಷಲಗ್ನದವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ಭಗವತಿ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ಕೆಲಸ ಕಾರ್ಯಗಳಲ್ಲಿ ಪರಿಪಕ್ವವಾಗಿ ನೀವು ಮಾಡ್ಕೊಳ್ಳುವಂಥದ್ದು, ಹೇಳಿದ ಸಮಯಕ್ಕಿಂತ ಮೊದಲಾಗಿ ನಿಮಗೆ ಪ್ರಶಂಸೆಗೆ ಒಳಗಾಗುವಂಥದ್ದು, ಜೊತೆಗೆ ನಿಮಗೆ ದೈವಾನುಗ್ರಹ ಕೂಡ ಇರುವಂಥ ದಿನಮಾನವಾಗಿರುತ್ತೆ. ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನು ನೋಡುವಂಥದ್ದು, ಜೊತೆಗೆ ಲಾಭಾಂಶದ ಅಂತ ಹೇಳುವಂಥದ್ದು, ಲಾಭಾಂಶದ ದಿನ ಅಂತಾನೆ ಕೂಡ ಕಂಡು ಬರುವಂಥದ್ದು. ಯಾಕೆಂದ್ರೆ ನಿಮಗೆ ಬರಬೇಕಾದಂತಹ ಬಾಪ್ತಿಗಳು ಬರುವಂಥದ್ದು, ದ್ವಿಗುಣ ಲಾಭಗಳನ್ನು ನೋಡುವಂಥದ್ದು, ಮಧ್ಯವರ್ತಿಗಳು, ರಿಯಲ್ ಎಸ್ಟೇಟ್ ಯಾರೇ ಮಾಡ್ತೀರಿ ಅವ್ರಿಗೊಂದಿಷ್ಟು ಫಲಗಳ ಜೊತೆಗೆ ಒಂದಿಷ್ಟು ಗೌರವಗಳು ದೊರಕುವಂತ ದಿನಮಾನವಾಗಿರುತ್ತೆ. ಮಕ್ಕಳಿಂದ ಒಂದಿಷ್ಟು ಅವಮಾನಗಳಿಗೆ ಈಡಾಗುವಂಥದ್ದು, ಅಂದ್ರೆ ಒಂದಿಷ್ಟು ಬೇಜಾರು ಮಾಡ್ಕೊಳ್ಳುವಂಥದ್ದಾಗಿರುತ್ತೆ. ಎಚ್ಚರಿಕೆ. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ದುರ್ಗಾ ಪರಮೇಶ್ವರಿಯರ ದರ್ಶನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಹಿನ್ನಡೆ ಆಗುವಂಥದ್ದು, ಅಂದ್ರೆ ನಿಧಾನಗತಿ ಆಗುವಂಥದ್ದು, ನ್ಯಾಯಾಲಯದ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಮುಂದೆ ಹೋಗುವಂಥದ್ದು, ಜೊತೆಗೆ ಪಾಲುದಾರಿಕೆ ವಿಚಾರಗಳು ಯಾವ್ದಾರಿದ್ರೆ ಅದರಲ್ಲಿ ಒಂದಿಷ್ಟು ಸಮಸ್ಯೆಗಳು ಎದುರಾಗುವಂಥದ್ದು, ಜೊತೆಗೆ ನಿಮಗೆ ಬರಬೇಕಾದ ಹಣಗಳಿದ್ರೆ ಒಂದಿಷ್ಟು ಅದು ಪಾಸ್ ಆಗುವಂಥದ್ದು. ಈ ರೀತಿ ಒಂದಿಷ್ಟು ಸಂಕಷ್ಟಗಳ ಸರಮಾಲೆಗಳು ಕಂಡು ಬರುತ್ತೆ. ಜೊತೆಗೆ ನಿಮಗೆ ಕ್ರೋಢೀಕರಣ ಮಾಡಂತಹ ಹಣ ಏನಾಗುತ್ತೆ ಅದು ಖರ್ಚಾಗುವಂಥದ್ದು. ಸ್ಟೇ ಫಂಡ್ ನೀವೇನು ಇಟ್ಕೊಂಡಿರ್ತೀರಿ ಅದೊಂದಿಷ್ಟು ಖರ್ಚಾಗುವಂತ ದಿನಮಾನವಾಗಿರುತ್ತೆ. ಯಾವುದಕ್ಕೂ ಬೇಸರ ಬೇಡ. ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಒಂದಿಷ್ಟು ಸಮಾಧಾನಕರ ದಿನವನ್ನು ನೋಡುವಂಥದ್ದು. ಆರೋಗ್ಯದ ಕಡೆ ಎಚ್ಚರಿಕೆ. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ನೂತನ ಕೆಲಸ ಕಾರ್ಯಗಳಲ್ಲಿ ಶುಭ ದಿವಸ ಅಂತಾನೆ ಹೇಳುವಂಥದ್ದು. ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮಲ್ಲಿರುವಂತಹ ಒಂದಿಷ್ಟು ಕೆಲಸಗಳ ವಿಸ್ತರಣೆ ಮಾಡೋದಾಗಿರ್ಬೋದು, ಅಥವಾ ಬೀದಿ ಬರಿ ವ್ಯಾಪಾರಿಗಳು, ದರ್ಶಿನಿ ನಡೆಸುವಂಥವರಿಗೆ ಅವರಿಗೆಲ್ಲರಿಗೂ ಮಧ್ಯಮ ಫಲದ ಒಂದಿಷ್ಟು ಫಲಗಳನ್ನು ನೋಡುವಂಥದ್ದು. ಜೊತೆಗೆ ನೂತನ ಕೆಲಸಗಳಿಗೆ ವಿಶೇಷ ದಿನವಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಬಂದ್ರೆ ನೀವು ಯಾರಿಗೂ ಕೊಡೋದಕ್ಕಿಂತ ನಿಮಗೂ ಬರಬೇಕಾದ್ರೆ ನೀವು ತಕೊಳ್ಳೋದು ಉತ್ತಮ ಅಂತ ಹೇಳುವಂಥದ್ದು. ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿ ಸಿಂಹ ಲಗ್ನದವರಿಗೆ ವ್ಯವಸ್ಥಿತವಾಗಿ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮುಗಿಸುವಂತ ಆತುರಗಳಾಗಿರುತ್ತೆ. ನಿಮಗೆ ಫಾಸ್ಟ್ ಅದು ಮಾಡ್ಬೇಕು, ಇದು ಮಾಡ್ಬೇಕು, ಇದು ಮಾಡ್ಬೇಕು, ಅದು ಮಾಡ್ಬೇಕು ಅನ್ನುವಂತ ಒಂದಿಷ್ಟು ಫಾಸ್ಟ್ ಗಾಬರಿ. ಇದರಿಂದ ಕೆಲವೊಂದಷ್ಟು ಮರವುಗಳು ನಿಮಗೆ ಬರುವಂಥದ್ದು, ಇದರಿಂದ ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಳ್ಳುವಂಥದ್ದು, ಅಥವಾ ಮರವಿಂದ ಒಂದಿಷ್ಟು ಸಮಸ್ಯೆಗಳು ಎದುರಾಗುವಂಥದ್ದು, ಹೀಗೆ ಒಂದಿಷ್ಟು ಸಮಸ್ಯೆಗಳಿಗೆ ನೀವು ಎಡು ಮಾಡ್ಕೊಂಡಿರ್ತಾರೆ. ಹಾಗಾಗಿ ನಿಧಾನವಾಗಿ ಸಮಾಧಾನವಾಗಿ ಮಾಡೋದ್ರಿಂದ ಒಂದಿಷ್ಟು ಫಲಗಳು ನಿಮಗೆ ಜೊತೆಗೆ ಬರುವಂಥದ್ದು. ಜೊತೆಗೆ ನೂತನ ಕೆಲಸಗಳಿಗೆ ಶುಭ ಕಾಲವಲ್ಲ. ಆರೋಗ್ಯದ ಕಡೆ ಅತ್ಯೆಚ್ಚರಿಕೆಯಿಂದಿರತಕ್ಕದ್ದು. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ
ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿ ನಿಮ್ಮ ಫಲಗಳು ಯಾವುದೇ ಬಂದರೂ ಸಹ ಸಮಾನುಪಾತದ ಸ್ವೀಕಾರ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಘಾಸಿ ಆಗುವಂಥದ್ದು, ದುಃಖ ದುಮ್ಮಾನಗಳು ಬರುವಂಥದ್ದು, ನಾನು ಈ ತರ ಇರ್ಬೇಕಾಯ್ತು, ನಾನು ಈ ರೀತಿ ಮಾಡಬೇಕಾಯ್ತು, ಇದೊಂಚೂರು ಸಮಸ್ಯೆಗಳಾಯ್ತು, ಇದು ಸ್ವಲ್ಪ ನಿಧಾನ ಆಯ್ತು, ಬಿಡಿ. ಅದು ಸಮಯಕ್ಕೆ ನಿಮಗೆ ಏನ್ ದೊರಕಬೇಕು ಅದು ಬಂದಿರುತ್ತೆ. ಅದರಲ್ಲಿ ಸಂತೋಷವಾಗಿರುವಂಥದ್ದನ್ನ ಕಲ್ತ್ಕೋಬೇಕಾಗತ್ತೆ. ಜೊತೆಗೆ ಉಪಹಾರಗಳಲ್ಲಿ ಅಚ್ಚುಕಟ್ಟಾಗಿ ಒಂದಿಷ್ಟು ಶುಭ್ರವಾದಂತಹ ಉಪಹಾರ ಮಾಡೋದ್ರಿಂದ ಒಂದಿಷ್ಟು ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ. ಜೊತೆಗೆ ನಿಮಗೆ ಯಾವುದಾದ್ರೂ ಒಂದಿಷ್ಟು ಹಣಗಳ ಸಮಸ್ಯೆಗಳಿದ್ರೆ ಅದು ಸಮೀಪದಲ್ಲಿ ಒಂದಿಷ್ಟು ಇದು ಬರುತ್ತೆ ಅನ್ನುವಂತಹ ಒಂದಿಷ್ಟು ನಿರ್ಧಾರ, ಗುರಿಗಳು ನಿಮಗೆ ಕಣ್ಣಿಗೆ ಕಾಣುವಂಥದ್ದಾಗಿರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಧೈರ್ಯ ಅಂದ್ರೆ ಧೈರ್ಯಂ ಸರ್ವರ್ಥ ಸಾಧನಂ ಅಂತ ಹೇಳ್ತೀವಿ. ದೈವಾನುಗ್ರಹ ನಿಮ್ಮ ಜೊತೆ ಇರೋದ್ರಿಂದ ಫಲಗಳಿಗೆ ಯಾವುದಕ್ಕಿಲ್ಲ, ಋಣಾತ್ಮಕಗಳನ್ನ ನೀವು ಕಳ್ಕೊಳ್ಳುವಂತ ಶುಭ ದಿವಸ ಅಂತಾನೆ ಹೇಳುವಂಥದ್ದು. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿ, ತುಲಾ ಲಗ್ನದವರಿಗೆ ಕೆಲಸ ಕಾರ್ಯಗಳಲ್ಲಿ ಜೊತೆಗೆ ಕುಟುಂಬದವರ ಜೊತೆ ಒಂದಿಷ್ಟು ವಾಗ್ವಾದಗಳು, ಸಮಾಧಾನ ಇಲ್ಲದಂತಹ ದಿನಮಾನಗಳು, ಒಂದಿಷ್ಟು ಪತಿ ಪತ್ನಿಯರಲ್ಲಿ ಒಂದಿಷ್ಟು ಘರ್ಷಣೆಗಳು, ಜೊತೆ ಕುಟುಂಬದಲ್ಲಿ ವಾಗ್ವಾದಗಳು, ಜೊತೆಗೆ ಹಣಕಾಸು ವಿಚಾರದಲ್ಲಿ ಒಂದಿಷ್ಟು ಘರ್ಷಣೆಗಳು, ಸ್ನೇಹ ಬಳಗದಲ್ಲಿ ಒಂದಿಷ್ಟು ಮಾತುಕತೆಗಳು, ಬಾಲ್ಯ ಸ್ನೇಹಿತರ ಜೊತೆ ಒಂದಿಷ್ಟು ವಿರೋಧಗಳು ಕಟ್ಕೊಳ್ಳುವಂಥದ್ದು. ಈ ರೀತಿ ದಿನಮಾನಗಳಲ್ಲಿ ನೀವು ಮಾತುಗಳ ಮೇಲೆ ಒಂದಿಷ್ಟು ಹಿಡಿತಾ ಇರಲಿ, ಸಮಯನ್ನ ಒಂದಿಷ್ಟು ಮುಂದೆ ಹಾಕೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನೂತನ ಕೆಲಸ ಕಾರ್ಯಗಳಿಗೆ ಶುಭ ಕಾಲವಲ್ಲ. ಜೊತೆಗೆ ತಾಯಿಯ ಸಮಾನದರಾದಂತಹ ತಾಯಿಯ ಸಮಾನದರಂತ ಯಾರಿರ್ತೀರಿ ಅವ್ರಿಗೊಂದಿಷ್ಟು ಆರೋಗ್ಯದ ಕಡೆ ಒಂದಿಷ್ಟು ಎಚ್ಚರಿಕೆ ಇರತಕ್ಕದ್ದು. ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ತ್ರಯಂಬಕೇಶ್ವರಾಯ ನಮಃ ಮಂತ್ರ ಪಠನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ವಿಶೇಷವಾಗಿ ಧೈರ್ಯ, ಮಾಡ್ಕೊಳ್ಳೋಣ ಬಿಡಿ ಅನ್ನುವಂಥದ್ದು. ಇದರಿಂದ ಒಂದಿಷ್ಟು ಆಲಸ್ಯಗಳು, ಇದರಿಂದ ಒಂದಿಷ್ಟು ಸಮಾಧಾನ ಇಲ್ಲದಂಥದ್ದು, ಯಾವ ಸಮಯಕ್ಕೆ ಏನ್ ಮಾಡಬೇಕು ಅದ್ರ ಅಚ್ಚುಕಟ್ಟಾಗಿ ಮಾಡೋದ್ರಿಂದ ಒಂದಿಷ್ಟು ಯಶಸ್ಸನ್ನು ನೋಡಬಹುದು. ನಿಮ್ಮ ಒಂದಿಷ್ಟು ಮಂದತ್ವ, ಆಲಸ್ಯಗಳಿಂದ ಒಂದಿಷ್ಟು ಪೆಟ್ಟು ಬೀಳುವಂಥ ದಿನಮಾನವಾಗಿರುತ್ತೆ. ಜೊತೆಗೆ ನೂತನ ಕೆಲಸ ಕಾರ್ಯಗಳಲ್ಲಿ ವಿದ್ಯಾರ್ಥಿಗಳಲ್ಲಿ, ಅದರಲ್ಲೂ ನೂತನ ಕೆಲಸ ಕಾರ್ಯಗಳಿಗೆ ಉತ್ತಮ ಅಲ್ಲ, ವಿದ್ಯಾರ್ಥಿಗಳಲ್ಲಿ ಒಂದಿಷ್ಟು ಎಚ್ಚರಿಕೆಯಿಂದ ನಿಮ್ಮ ಕೆಲಸಗಳನ್ನು ವಿದ್ಯಾರ್ಥಿಗಳ ಕಡೆ ಗಮನ ಕೊಟ್ರೆ ನಿಮಗೆ ಒಂದಿಷ್ಟು ಯಶಸ್ಸು, ಒಂದಿಷ್ಟು ಗೌರವ, ಒಂದಿಷ್ಟು ಸ್ಥಾನ ಮಾನಗಳು ಸಿಗುವಂತ ದಿನಮಾನವಾಗಿರುತ್ತೆ. ಆರೋಗ್ಯದ ಕಡೆ ಎಚ್ಚರಿಕೆ ಇರತಕ್ಕದ್ದು. ನೂತನವಾಗಿ ವಾಹನ ಕೊಳ್ಳುವಿಕೆ ಅಥವಾ ವಾಹನ ಚಲಾವಣೆ ಮಾಡುವಂಥದ್ದು ಇವತ್ತಿನ ದಿವಸದಲ್ಲಿ ಕಟ್ಟೆಚ್ಚರವಾಗಿರಬೇಕಾಗತ್ತೆ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭವರ್ಣ ಬಂದು ಕಂದು ಬಣ್ಣ, ಪರಿಹಾರವಾಗಿ ದತ್ತಾತ್ರೇಯರ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿ, ಧನಸ್ಸು ಲಗ್ನದವರಿಗೆ ಫಲಾಫಲಗಳ ಜೊತೆಗೆ ಅಹಂ, ನಿಮಗೆಲ್ಲ ಒಂದಿಷ್ಟು ಬಂದಿರುತ್ತೆ. ಕೆಲವೊಬ್ಬರಿಗೆ ಕೆಲವೊಂದಷ್ಟು ಲಗ್ನಗಳಿಗೆ ಬಂದಿರುತ್ತೆ. ನೀವೇನ್ ಮಾಡ್ತೀರಿ, ನನಗಿರೋದು ಸಾಕು, ನಾನು ಯಾರ ಕೈ ಕೆಳಗಿಲ್ವಲ್ಲ ಅಂತ ಅಹಂ. ಇದರಿಂದ ಏನಾಗುತ್ತೆ ಅಂದಾಗ ನಿಮಗೆ ಎಲ್ಲ ಕಳೆದುಕೊಳ್ಳುವಂತಹ ಒಂದಿಷ್ಟು ಸಮಯಗಳು ಕ್ರೋಢೀಕರಣವಾಗುವಂಥದ್ದು, ಸಮಯಗಳು, ಕೆಟ್ಟ ಸಮಯಗಳು ಬರುವಂತ ದಿನಮಾನಗಳು. ಹಾಗಾಗಿ ಶನಿಶ್ಚರನ ಆರಾಧನೆ ಅತ್ಯಗತ್ಯವಾಗಿರುತ್ತೆ, ಕರ್ಮಫಲದಾಯಕ ಅಂತ. ನೂತನವಾಗಿ ನೀವೆಲ್ಲಾ ವಿಚಾರದಲ್ಲೂ ಸಣ್ಣ ಸಣ್ಣ ವಿಚಾರದಲ್ಲೂ ಗಮನ ಕೊಟ್ಟು ಮಾತಾಡಬೇಕು. ಗಮನ ಹರಿಯದ ಜವಾಬ್ದಾರಿತೆಯಿಂದ ಕೆಲಸ ಮಾಡೋದ್ರಿಂದ ನಿಮಗೆ ಫಲಗಳು ನಿಮಗೆ ದೊರಕುವಂಥದ್ದು. ವಿಶೇಷವಾಗಿ ಫಲಗಳನ್ನು ನಿಮ್ಗೆ ತಿಳಿಸೋದಾದ್ರೆ ನೂತನ ಕೆಲಸಗಳಿಗೆ ಶುಭ ಕಾಲವಲ್ಲ. ಕುಟುಂಬದಲ್ಲಿ ಮಂಗಳಕರ ಕಾರ್ಯಗಳ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆಗಳು, ಒಂದಿಷ್ಟು ವಿಚಾರಗಳು ನಡೆಯುವಂಥದ್ದು. ಪ್ರೇಮಿಗಳಿಗೆ ವಿಶೇಷವಾಗಿ ನಿಮ್ಮ ಕುಟುಂಬದಲ್ಲಿ ಒಪ್ಪಿಗೆ ಸಿಗುವಂಥ ದಿನಮಾನವಾಗಿರುತ್ತೆ. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ದುರ್ಗಾ ಪರಮೇಶ್ವರಿ ಆರಾಧನೆ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿ, ಮಕರ ಲಗ್ನದವರಿಗೆ ಧರ್ಮ ಕಾರ್ಯಗಳ ಬಗ್ಗೆ, ಪುಣ್ಯ ಕೆಲಸಗಳ ಬಗ್ಗೆ, ದೇವಾಲಯಗಳ ದರ್ಶನ ಬಗ್ಗೆ, ಜೊತೆಗೆ ಒಂದಿಷ್ಟು ಹಣಗಳ ಒಂದಿಷ್ಟು ಸಂತಸವಾಗಿ ಊಟ ಉಪಚಾರಗಳ ಮಾಡಿಸುವಂಥದ್ದು ವಿಶೇಷ ದಿನಮಾನ ಅಂತ ಹೇಳುವಂಥದ್ದು. ನಿಮಗೆ ದಿಢೀರ್ ಇಂಥ ದೇವಾಲಯಗಳ ದರ್ಶನಕ್ಕೆ ಹೋಗುವಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನ ಅಂತ ವಿಶೇಷ ಫಲಗಳನ್ನು ನೋಡುವಂಥದ್ದು. ಜೊತೆಗೆ ಕುಟುಂಬದ ಸಂತಸಮಯ ದಿನ ಅಂತಾನೆ ಹೇಳುವಂಥದ್ದು. ಯಾವುದಾದ್ರೂ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿದ್ರೆ ಎಲ್ಲ ದೂರವಾಗಿ ಸಮಾಧಾನಕರವಾದಂಥ ದಿನಮಾನವಾಗಿರುತ್ತೆ. ಕುಟುಂಬಕ್ಕೆ ಹೊಸ ಅತಿಥಿಗಳ ಆಗಮನ, ವಂಶಾಭಿವೃದ್ಧಿಗಳ ಒಂದಿಷ್ಟು ಶುಭ ಫಲಗಳನ್ನು ಕೇಳುವಂಥದ್ದು. ಹಾಗಾಗಿ ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಲಕ್ಷ್ಮಿ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿ, ಕುಂಭ ಲಗ್ನದವರಿಗೆ
ಕೆಲಸ ಕಾರ್ಯಗಳ ಜೊತೆಗೆ ಗೌರವ ಸ್ಥಾನ ಮಾನಗಳು ಸಿಗುವಂಥದ್ದು, ಜೊತೆಗೆ ನೂತನ ಕೆಲಸ ಕಾರ್ಯಗಳಲ್ಲಿ ಫಲಗಳು ದೊರಕುವಂಥದ್ದು, ನಿಮ್ಮ ನೂತನ ಕೆಲಸಗಳನ್ನು ವಿಸ್ತರಣೆ ಮಾಡೋದಕ್ಕೆ ಶುಭ ಕಾಲ ಅಂತಾನೆ ಹೇಳುವಂಥದ್ದು. ಜೊತೆಗೆ ವಿದ್ಯಾರ್ಥಿಗಳಿಗೆ, ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ, ವಿಜ್ಞಾನಿಗಳಿಗೆ, ಕಂಪ್ಯೂಟರ್ ಕ್ಷೇತ್ರದಲ್ಲಿರುವಂಥವರಿಗೆ, ಇಂಜಿನಿಯರ್ ಯಾರು ಓದುತ್ತಿರುವಂತಹ ಮಕ್ಕಳುಗಳಿಗೆ, ಉದ್ಯೋಗ ಅರಸುತ್ತಿರುವಂಥವರಿಗೆ ಎಲ್ಲರಿಗೂ ಹೊಸ ಉದ್ಯೋಗಗಳ ಪ್ರಾಪ್ತಿ, ಉದ್ಯೋಗದಲ್ಲಿರುವಂಥವರಿಗೆ ಬಡ್ತಿ ಆಗುವಂತಹ ಪ್ರಾಪ್ತಿ. ಬಡ್ತಿ ಯಾರಿಗೂ ನೂತನವಾದಂತಹ ಒಂದಿಷ್ಟು ಗ್ರಹಗಳ ಫಲನದಿಂದ ಒಂದಿಷ್ಟು ಸಂಬಳಗಳಾಗಿರ್ಬೋದು, ಒಂದಿಷ್ಟು ಉಳಿಕೆ ಸ್ಥಾನಮಾನಗಳು ಜಾಸ್ತಿ ಆಗುವಂಥದ್ದು. ಹಾಗಾಗಿ ಕುಂಭರಾಶಿಯವರಿಗೆ ಸಂತಸಮಯ ದಿನ ಅಂತಾನೆ ಹೇಳುವಂಥದ್ದು. ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ದುರ್ಗಾ ಸ್ತೋತ್ರ ಪಠನ ಒಳಿತು. ಮುಂದಿನ ರಾಶಿ ಮೀನ. ಮೀನರಾಶಿ, ಮೀನ ಲಗ್ನದವರಿಗೆ ಫಲಗಳ ಜೊತೆಗೆ ಒಂದಿಷ್ಟು ಕುಟುಂಬದಲ್ಲಿ ಮೌನವಾಗಿರುವಂಥದ್ದು, ನಿಮಗೆ ಒಂದಿಷ್ಟು ಗಾಂಭೀರ್ಯತೆ ಹೆಚ್ಚಾಗುವಂಥದ್ದು, ನಿಮ್ಮನ್ನು ನೋಡಿದ್ರೆ ಒಂದಿಷ್ಟು ಭಯಭೀತರಾಗುವಂಥದ್ದು, ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ 100 ಬಾರಿ ಯೋಚನೆ ಮಾಡಿ ಮಾತಾಡಬೇಕು ಅನ್ನುವಂಥದ್ದು, ಆ ರೀತಿ ಇರುವಂಥ ದಿನಮಾನವಾಗಿರುತ್ತೆ. ಅಂದ್ರೆ ನಿಮಗೆ ಗೌರವಗಳು ದೊರಕುವಂಥದ್ದು. ಜೊತೆಗೆ ಕಿರುತೆರೆ ನಟರಿಗೆ, ಚಲನಚಿತ್ರದಲ್ಲಿರುವಂಥವರಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವರಿಗೆ, ನೂತನ ಕೆಲಸ ಕಾರ್ಯಗಳ ಬಗ್ಗೆ ವಿಶ್ಲೇಷಣೆ ಮಾಡುವಂಥವರಿಗೆ, ವಿಜ್ಞಾನಿಗಳಿಗೆ, ಸೈಂಟಿಸ್ಟ್ಗಳಿಗೆ ವಿಶೇಷವಾದಂತಹ ಗೌರವಗಳು ಸಿಗುವಂಥದ್ದು, ಕರೆದು ನಿಮಗೆ ಒಂದಿಷ್ಟು ಪುಣ್ಯಕರ ಕೆಲಸ, ಪುಣ್ಯದಂತಹ ಗೌರವಗಳನ್ನು ಕೊಡುವಂಥದ್ದು. ಹಾಗಾಗಿ ಮೀನರಾಶಿಯವರಿಗೆ ಧೈರ್ಯವಾಗಿರುವಂಥ ದಿನ ಅಂತ ಹೇಳುವಂಥದ್ದು, ದೈವಾನುಗ್ರಹ ನಿಮ್ಮ ಜೊತೆ ಇರುವುದರಿಂದ. ಇವತ್ತಿನ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಶಿವಾಷ್ಟೋತ್ತರ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.